ತಮಿಳ್ನಾಡಲ್ಲಿ ಬಂದಿರ್ತಾನೆ ಅಥವಾ ಆಂಧ್ರದಿಂದ ಬಂದಿರ್ತಾನೆ ಅಥವಾ ನಾನು ನಾರ್ತ್ ಕಡೆಯಿಂದ ಬಂದಿರ್ತಾನೆ. ಅವ್ರ ಭಾಷೆಗೆ ನಾವು ಮಾತಾಡ್ತಾ ಇದೀವಿ, ಅದನ್ನು ನಾವು ಮಾತಾಡಬಾರ್ದು. ಏನಕ್ಕೆ ಮಾತಾಡಬಾರ್ದು ಅಂದರೆ ನಾವು ಅವ್ರ ಕನ್ನಡದಲ್ಲಿ ನಾವು ಅವ್ರು ಏನೇ ಕ್ವಶನ್ ಮಾಡಿದ್ರು ಕನ್ನಡದಲ್ಲಿ ನಾವು ಆನ್ಸರ್ ಮಾಡಬೇಕು. ಎಲ್ಲೂ ಮುಸ್ಲಿಮ್ ಅಂತೂ ಇವಾಗಲೂ ಅವ್ರು ಇಲ್ಲೇ ಹುಟ್ಟಿರ್ತಾರೆ, ಬೆಂಗಳೂರಲ್ಲೇ ಹುಟ್ಟಿರ್ತಾರೆ. ಒಂದು ಅವರು ಅವ್ರಿಗೆ ಏಜ್ ಒಂದು ಲೈಫ್ ಸ್ಪ್ಯಾನ್ ಆಗಿರುತ್ತೆ. ಇವಾಗಲೂ ಸಹ ಅವರಿಗೆ ಕನ್ನಡ ಮಾತಾಡ್ಲಿಕ್ಕೆ ಬರೋದಿಲ್ಲ. ಡಾಕ್ಟ್ರ್ ಓದಬೇಕು ಅಂದರೆ ನಾವು ಕನ್ನಡದಲ್ಲೇ ಓದಲಿಕ್ಕೆ ಆಗೋದಿಲ್ಲ. ಮತ್ತು ಇಂಜಿನಿಯರಿಂಗ್ ಮಾಡಬೇಕು ಅಂದರೆ ಕನ್ನಡದಲ್ಲೇ ಮಾಡಲಿಕ್ಕಾಗಲ್ಲ, ಇಂಗ್ಲೀಷಲ್ಲಿ ಮಾಡಬೇಕು. ಎಲ್ಲ ಎಜುಕೇಷನ್ ಸಹ ಇಂಗ್ಲೀಷಲ್ಲಿದೆ. ಸಾಹಿತಿಗಳಿದ್ದಾರೆ, ಸುಮಾರು ಸಾಹಿತಿ, ಒಳ್ಳೊಳ್ಳೆ ದೊಡ್ಡ ಫೇಮಸ್ ಸಾಹಿತಿಗಳಿದ್ದಾರೆ. ಅಷ್ಟು ಸಾಹಿತಿ ಮಕ್ಕಳುಗಳೆಲ್ಲ ಇವತ್ತು ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾ ಇಲ್ಲ ಮೇಡಮ್, ಪ್ರೈವೇಟ್ ಸ್ಕೂಲಲ್ಲಿ ಓದ್ತಿದ್ದಾರೆ. ಸರ್, ಬೆಂಗಳೂರಲ್ಲಿ ಎಲ್ಲೋ ಒಂದು ಕಡೆ ಕನ್ನಡ ಮಾಯ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಇವಾಗ ಬೆಂಗಳೂರಲ್ಲಿ 40% ಅಷ್ಟೇ ಕನ್ನಡದವ್ರು ಇರೋದು. ಏನು ಅನ್ಸುತ್ತೆ ಸರ್, ಇದಕ್ಕೆ ಕಾರಣ ಏನು ಅಂತ ಅನ್ಸುತ್ತೆ? ಮೇಡಮ್, ಮೊದಲು ಆಗಿರಲಿಲ್ವಲ್ಲ. ಮೊದಲು ಏನಾಗಿತ್ತು ಅಂತಂದರೆ ಕಡಿಮೆ ಜನ ಇದ್ದರು ಬೆಂಗಳೂರಲ್ಲೇ, ಅದರಿಂದ ಏನು ಅಂತ ತೊಂದರೆ ಆಗ್ತಾ ಇರಲಿಲ್ಲ. ಈಗ ನೋಡಿ, ಮೊದಲು ಏನು ಮಾಡ್ತಿದ್ರು, ಎಲ್ಲ ಥಿಯೇಟ್ರುಗಳಲ್ಲೂ ಎಲ್ಲ ಫಿಲಮ್ಗಳು ಓಡ್ತಾ ಇದ್ವು. ಈಗ ಫಿಲಮ್ ಟಾಕೀಸ್ಗೆ ಹೋಗೋರು ಯಾರೂ ಇಲ್ಲ. ಅಂದರೆ ರೀಸನ್ ಏನಂತಂದರೆ ನೀವು ಹೇಳಿದ್ರೆ ಕನ್ನಡದವ್ರು ಕಮ್ಮಿ ಆಗಿದೆ. ಅವ್ರು ಏನು ಕನ್ನಡದವ್ರು ಕಮ್ಮಿ ಆಗಿದ್ದಾರೆ, ನಿಜ. ಕಮ್ಮಿ ಆಗಿಲ್ಲ, ಇದ್ದಾರೆ. ಆದರೆ ಕನ್ನಡ ಮಾತಾಡಲಿಕ್ಕೆ ಅವಕಾಶ ಸಿಗ್ತಾ ಇಲ್ಲ ಅವ್ರಿಗೆ. ಏನಕ್ಕೆ ಅಂತಂದರೆ ನಾವು ಸಹ ಅವ್ರು ಬಂದವನಿಗೆ, ಈಗ ತಮಿಳ್ನಾಡಲ್ಲಿ ಬಂದಿರ್ತಾನೆ ಅಥವಾ ಆಂಧ್ರದಿಂದ ಬಂದಿರ್ತಾನೆ ಅಥವಾ ನಾನು ನಾರ್ತ್ ಕಡೆಯಿಂದ ಬಂದಿರ್ತಾನೆ. ಅವ್ರ ಭಾಷೆಗೆ ನಾವು ಮಾತಾಡ್ತಾ ಇದೀವಿ, ಅದನ್ನು ನಾವು ಮಾತಾಡಬಾರ್ದು. ಏನಕ್ಕೆ ಮಾತಾಡಬಾರ್ದು ಅಂದರೆ ನಾವು ಅವ್ರು ಏನೇ ಕ್ವಶನ್ ಮಾಡಿದ್ರು ಕನ್ನಡದಲ್ಲಿ ನಾವು ಆನ್ಸರ್ ಮಾಡಬೇಕು. ಅದರಿಂದ ಕನ್ನಡದಲ್ಲಿ ಆನ್ಸರ್ ಮಾಡೋದ್ರಿಂದ ಅವರು ಸಹ ಕಲಿಯೋಕ್ಕೆ ಟ್ರೈ ಮಾಡ್ತಾರೆ. ಎಷ್ಟೋ ಸುಮಾರು ನಾನು ನೋಡ್ತಾ ಇದ್ದೀನಿ. ಆದರೆ ಬಂದು 1 ವರ್ಷ ಆಗಿದೆ, ಕೆಲವರು ಇಂಟ್ರೆಸ್ಟ್ ಇರೋರು 1 ವರ್ಷದಲ್ಲೇ ಕನ್ನಡ ಕಲಿತಾ ಇದ್ದಾರೆ. ಆದರೆ ಕೆಲವು ಮಾರ್ವಾಡಿಗಳಿದ್ದಾರೆ, ಮತ್ತು ಯಾರು ಮುಸ್ಲಿಮ್ ಇದ್ದಾರೆ, ಬೇರೆ ಬೇರೆ ಇದ್ದಾರೆ. ಅವ್ರು ಏನು ಮಾಡ್ತಿದ್ರು ಅಂತಂದರೆ 10 ವರ್ಷ ಆಗಿರುತ್ತೆ, 10 ಇಯರ್ಸ್ ಆಗಿರುತ್ತೆ. ಅಥವಾ ಕೆಲವು ಮುಸ್ಲಿಮ್ ಅಂತೂ ಇವಾಗಲೂ ಅವ್ರು ಇಲ್ಲೇ ಹುಟ್ಟಿರ್ತಾರೆ, ಬೆಂಗಳೂರಲ್ಲೇ ಹುಟ್ಟಿರ್ತಾರೆ. ಅವ್ರಿಗೆ ಏಜ್ ಒಂದು ಲೈಫ್ ಸ್ಪ್ಯಾನ್ ಆಗಿರುತ್ತೆ. ಇವಾಗಲೂ ಸಹ ಅವರಿಗೆ ಕನ್ನಡ ಮಾತಾಡ್ಲಿಕ್ಕೆ ಬರೋದಿಲ್ಲ. ಮತ್ತು ಈಗ ನಾವು ಸರ್ಕಾರದ ಬಗ್ಗೆ ನಾವು ಹೇಳಬೇಕು ಅಂತಂದರೆ, ಸರ್ಕಾರ ನೀವು ಮಾತಾಡ್ಬಿಟ್ಟು ಕನ್ನಡ ಬೇಕು ಅಂದರೆ ಆಗೋದಿಲ್ಲ. ಇದಕ್ಕೆ ಕಾನೂನಲ್ಲಿ ಮಾತಾಡಬೇಕಾಗುತ್ತೆ. ಕನ್ನಡ ಕಲಿಬೇಕು. ನಾವು ಮೊದಲು ಎಜುಕೇಷನ್ನು ಇಂಪಾರ್ಟೆಂಟು. ಈಗ ಏನಾಗಿದೆ ಅಂದರೆ ಎಜುಕೇಷನಲ್ಲಿ ಏನಾಗಿದೆ ಅಂದರೆ ಸ್ವಲ್ಪ ಇಂಗ್ಲೀಷ್ ಇದಿದೆ. ಯಾಕೆಂದರೆ ಇವತ್ತು ನಾಸಾದಲ್ಲಿ ತಗೊಳ್ಳಿ, ಆಮೇಲೆ ಬೇರೆ ಬೇರೆ ಕಂಟ್ರಿಯಲ್ಲಿ ಹೋದರೆ ನಿಮಗೆ ಇಂಗ್ಲೀಷ್ ಇಂಪಾರ್ಟೆಂಟ್ ಆಗಿದೆ. ಅದಕ್ಕೆ ಪ್ರಾಮುಖ್ಯತೆ ಕೊಡೋಣ, ತೊಂದರೆ ಇಲ್ಲ. ಈಗ ನಾನು ಡಾಕ್ಟ್ರ್ ಓದಬೇಕು ಅಂದರೆ ನಾವು ಕನ್ನಡದಲ್ಲೇ ಓದಲಿಕ್ಕೆ ಆಗೋದಿಲ್ಲ. ಮತ್ತು ಇಂಜಿನಿಯರಿಂಗ್ ಮಾಡಬೇಕು ಅಂದರೆ ಕನ್ನಡದಲ್ಲೇ ಮಾಡಲಿಕ್ಕಾಗಲ್ಲ, ಇಂಗ್ಲೀಷಲ್ಲಿ ಮಾಡಬೇಕು. ಎಲ್ಲ ಎಜುಕೇಷನ್ ಸಹ ಇಂಗ್ಲೀಷಲ್ಲಿದೆ. ಆದರೆ ನಾವು ಇಂಗ್ಲೀಷಲ್ಲೇ ನಾವು ಎಲ್ಲದನ್ನು ಕಲಿತ್ಬಿಟ್ಟು ಇದಾಗುತ್ತೆ ಅಂತ ಇಂಗ್ಲೀಷನ್ನೇ ಫಾಲೋ ಮಾಡೋದು ಬೇಡ. ಆದರೆ ನಾನು ಏನು ಮಾಡಬೇಕಾಯ್ತು, ಹಿಂದೆ ಸರ್ಕಾರದವ್ರು ಏನು ಮಾಡಬೇಕಾಯ್ತು ಅಂದರೆ, ಉದಾಹರಣೆಗೆ ನಾನೇ ಹೇಳ್ಕೊತೀನಿ. ನಾನು ಒಬ್ಬ ಬಡ ಇದರಿಂದ ಬಂದಿದ್ದ ನಾನು ರೈತರ ಮನೇಲಿ ಹುಟ್ಟಿದ್ದು. ಆದರೆ ಅಲ್ಲಿ ನಮ್ಮ ತಂದೆಗೆ ಓದ್ಸೋಕ್ಕೆ ದುಡ್ಡಿರಲಿಲ್ಲ. ಅವಾಗೇನು ಮಾಡಿದರು ಅಂತಂದರೆ ಗೌರ್ಮೆಂಟ್ ಸ್ಕೂಲಲ್ಲಿ ಹಾಕಿದ್ರು. ಗೌರ್ಮೆಂಟ್ ಸ್ಕೂಲಲ್ಲಿ ಹಾಕಿದ್ರಿಂದ ನಮಗೆ ಕನ್ನಡ ಅಪ್ ಟು 10th ಕನ್ನಡ ಮೀಡಿಯಮ್ಲೇ ಓದಬೇಕಾಗುತ್ತೆ ನಾವು. ಅದೇ ಪಕ್ಕದ ಮನೆಯವನು ಸ್ವಲ್ಪ ಶ್ರೀಮಂತ ದುಡ್ಡಿರೋನು ಪ್ರೈವೇಟ್ ಸ್ಕೂಲ್ ಹಾಕಿದ. ಪ್ರೈವೇಟ್ ಸ್ಕೂಲಲ್ಲಿ ಹಾಕ್ಬಿಟ್ಟು ಅವನಿಗೆ ಎಜುಕೇಷನ್ ಏನಾಯಿತು ಅಂತಂದರೆ ಚೆನ್ನಾಗಾಯಿತು. ಅವನಿಗೆ ಅಮೆರಿಕಾದಲ್ಲಿದ್ದಾನೆ, ನಾಸಾದಲ್ಲಿದ್ದಾನೆ. ಸುಮಾರು ಜನ ನನ್ನ ಸ್ನೇಹಿತರೆಲ್ಲ ಬೇರೆ ಬೇರೆ ಇದ್ದಾರೆ. ನನಗೆ ಒಂದು ಡಿಪ್ಲೊಮಾ ಮಾಡಿದ ಮುಂದಕ್ಕೆ ಹೋಗೋಕ್ಕಾಗ್ತಿಲ್ಲ. ಒಂದು ಎಜುಕೇಷನಿಂದ ನಾನು ಇನ್ನೂ ಜಾಸ್ತಿ ಓದಲಿಕ್ಕೆ ಆಗ್ತಾಯಿಲ್ಲ. ಯಾಕೆ ಅಂತಂದರೆ ನಮ್ಮ ಮದರ್ ಟಂಗಲ್ಲಿ ಏನಾದರೂ ಇದ್ದಿದ್ದರೆ ಚೆನ್ನಾಗಿ. ನಮ್ಮ ಮದರ್ ಟಂಗ್ ಇಂಗ್ಲೀಷ್ ಆಗಲಿಲ್ಲ. ಆದರೆ ಆ ಮದರ್ ಟಂಗು ನನಗೆ ಹೇಳೋದು, ಇವಾಗ ಬೇರೆ ಏನಾದರೂ, ಈಗ ದೊಡ್ಡ ಜ್ಞಾನಿಗಳಿದ್ದಾರೆ ಸುಮಾರು ಜನ. ಈಗ ಸುಮ್ಮನೆ ಅವರು ಪಿಕ್ಚರ್ನ ಮಾತಾಡ್ತಾರೆ, ನಮ್ಮ ಕನ್ನಡ ಪರ ಅಂತೇಳಿ. ಅವರು ಬರೀ ಮಾತಾಡೋದು ಇಂಪಾರ್ಟೆಂಟ್ ಅಲ್ಲ. ಈಗ ಎಜುಕೇಷನ್ ವೈಸಲ್ಲಿ ನೀವೇನು ಮಾಡ್ತಾಯಿದ್ದೀರಾ, ಮಕ್ಕಳಿಗೂ ಈಗ ಇಂಗ್ಲೀಷ್ ಮೀಡಿಯಮ್ ಬೇಕಲ್ವಾ? ಅದಕ್ಕೆ ಏನಾರು ಒಂದು ಹೆಲ್ಪ್ ಮಾಡಿ, ನೀವು ಬೇರೆ ಥರ ಏನಾರು ಹೆಲ್ಪ್ ಮಾಡಿ. ಇಂಗ್ಲೀಷ್ ಬೇಕು, ಇಂಗ್ಲೀಷಲ್ಲೇ ಕಲಿಬೇಕು ಎಲ್ಲರೂ. ಆ ಥರದ್ದು ಏನಾದ್ರು ಸಹಾಯ ಮಾಡಿ. ಆಮೇಲೆ ಅದು ಅಲ್ಲ, ಕನ್ನಡದಾಗ ಕಲಿಬೇಕು ಅಂತ ನಿಮ್ಗೆ ಆ ರೇಂಜ್. ಈಗ ನಾಸಾಗೆ ಹೋಗೋ ವಿದ್ಯಾಗಳೇ ಆಗಲಿ, ಈಗ ಇಂಜಿನಿಯರಿಂಗ್ ವಿದ್ಯೆ ಆಗಲಿ, ಮೆಡಿಕಲ್ ವಿದ್ಯೆ ಆಗಲಿ, ಅದು ಇಲ್ವಲ್ಲ ನಮಗೆ. ನಾವು ಅದು ನಮಗೆ ಮ್ಯಾಚ್ ಆಗ್ತಾ ಇಲ್ವಲ್ಲ. ಅದಕ್ಕೆ ನೀವು ಕೆಲವು ಸತಿ ಇಂಗ್ಲೀಷ್ ಬೇಕಾಗಂತಲ್ಲ. ನೀವು ಮಕ್ಕಳಿಂದಲೂ ನಿಮಗೆ ಆ ಮೀಡಿಯಮ್ ಬೇಕಲ್ಲ, ಯಾವ ಮೀಡಿಯಮ್ ಅಂತೇಳಿ ಅದನ್ನು ನೀವು ಸಹಾಯ ಮಾಡಿ. ಅಂದರೆ ನಾನು ಹೇಳೋದಂದರೆ, ಹೇಳಿದ್ರೆ ತಪ್ಪಾಗ್ಬೋದು, 1ನೇ ಕ್ಲಾಸಿಂದಲೂ ಇಂಗ್ಲೀಷ್ ಮೀಡಿಯಮ್ಗೆ ಅವಕಾಶ ಮಾಡಿಕೊಡಿ. ಮತ್ತು ಕನ್ನಡ ಮೀಡಿಯಮ್ ಇರಲಿ.
ಅವಕಾಶ ಮಾಡಿಕೊಟ್ರೆ ಕನ್ನಡ ಇವಾಗ ಆಲ್ರೆಡಿ ಮಾಯ ಆಗ್ತಾ ಇದೆ, ಅಲ್ಲ, ಇನ್ನೂ ಮಾಯ ನಾನು ಆಗ್ಬಿಡ್ತಲ್ವ ಸರ್? ಪ್ರೈವೇಟ್ ಸ್ಕೂಲ್ ಇಟ್ಕೊಳ್ಳಿ, ಈ ಗೌರ್ಮೆಂಟ್ ಸ್ಕೂಲಲ್ಲಿ ಬಡ ಬಡ ಒಬ್ಬ ಯಾರಿಗೆ ವಿದ್ಯಾರ್ಥಿಗೆ ಅನ್ಯಾಯ ಆಗಬಾರ್ದು ಅಂತ ಅಷ್ಟೇ, ಇಷ್ಟನ್ನ ಹೇಳ್ಬೋದು ಮೇಡಮ್. ಸರ್ ಇವಾಗ ಏನು ಇದ್ರ ಬಗ್ಗೆ ಗೌರ್ಮೆಂಟ್ ಕೂಡ ಎಚ್ಚೆತ್ಕೊಳ್ತಾ ಇಲ್ಲ, ಕನ್ನಡ ಪರ ಸಂಘಟನೆಗಳು ಕೂಡ ಅವರು ಕೂಡ ಯಾವುದೇ ಕ್ರಮಗಳನ್ನು ತಗೊಳ್ತಾ ಇಲ್ಲ. ಯಾವ ಕಾರಣಕ್ಕೆ ಅವರು ಬಿಟ್ಟಿದ್ದಾರೆ ಈ ತರ? ಅಂದ್ರೆ ಕನ್ನಡ ಮಾಯ ಆಗ್ತಾ ಇದ್ರು ಕೂಡ ಯಾಕೆ ಯಾರು ತಲೆ ಕೆಡಿಸ್ಕೊತಾ ಇಲ್ಲ ಅಂತ ಅನ್ಸುತ್ತೆ. ಬೇರೆ ದೊಡ್ಡ ದೊಡ್ಡ ಮನುಷ್ಯರು ಮೇಡಮ್, ಅವ್ರಿಗೆ ಎಲ್ಲ ಗೊತ್ತಿದೆ ಮೇಡಮ್. ಅವರಿಗೆ ನೋಡಿ, ಯಾರು ವಿದ್ಯಾವಂತರಾಗಲಿ ಮತ್ತು ಪೊಲಿಟಿಕಲಿ ಸ್ಟ್ರಾಂಗ್ ಇರೋಂಥಲ್ಲಿ ಅವರು ಯಾರು ಮತ್ತೆ ಮಿಡಿಲ್ ಕ್ಲಾಸ್ ಆ್ಯಂಡ್ ಎಬೋ ಇದ್ದಾರೆ, ಮಿಡಿಲ್ ಕ್ಲಾಸ್ ಇದ್ದಾರಲ್ಲ, ಅವರೆಲ್ಲರೂ ಮಕ್ಕಳೆಲ್ಲ ಇವತ್ತು ಓದ್ತಾ ಇರೋದು ಎಲ್ಲಿ ಗೊತ್ತಾ? ಗೌರ್ಮೆಂಟ್ ಸ್ಕೂಲಲ್ಲ. ಅವ್ರು ಈಗ ನೋಡಿ, ನಮ್ಮ ಪಕ್ಕದ ನೀವು ಹೇಳಿಲ್ವಾ, ಒಬ್ಬ ಪೊಲಿಟಿಕಲ್ ಲೀಡ್ರ್ ಮಗ ಅವನು ಯಾವುದೋ ರೆಸಿಡೆನ್ಷಿಯಲ್ ಸ್ಕೂಲಲ್ಲೋ ಅಥವಾ ಇಂಗ್ಲೀಷ್ ಮೀಡಿಯಮಲ್ಲೇ ಓದ್ತಾನೆ ಹೊರತು, ಯಾವ ಈ ಸಾಹಿತಿಗಳಿದ್ದಾರೆ, ಸುಮಾರು ಸಾಹಿತಿ, ಒಳ್ಳೊಳ್ಳೆ ದೊಡ್ಡ ಫೇಮಸ್ ಸಾಹಿತಿಗಳಿದ್ದಾರೆ, ಅಷ್ಟು ಸಾಹಿತಿ ಮಕ್ಕಳುಗಳೆಲ್ಲ ಇವತ್ತು ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾ ಇಲ್ಲ ಮೇಡಮ್, ಪ್ರೈವೇಟ್ ಸ್ಕೂಲಲ್ಲಿ ಓದ್ತಿದ್ದಾರೆ. ಇದರಿಂದ ಇವರು ಹೇಳ್ಕೊತಾರೆ, ನಮ್ಮ ಮಕ್ಕಳು ಮತ್ತು ನಾವು ಕನ್ನಡದಲ್ಲಿ ಹೇಳ್ತಂತೆ. ನೀವು ಎಲ್ಲ ಸರ್ವೆ ಮಾಡಿದರೆ, ಆ ಮಕ್ಕಳುಗಳೆಲ್ಲ ಇಂಗ್ಲೀಷ್ ಮೀಡಿಯಮಲ್ಲೇ ಓದ್ತಿದ್ದಾರೆ. ಅದಕ್ಕೆ ನಾನು ಹೇಳೋದು ಹೆಂಗೆ ಗೊತ್ತಾ, ಎಲ್ಲರಿಗೂ ಒಂದೇ ಸ್ಕೂಲ್ ಮಾಡಿ. ನಾನೇ ಸರ್ಕಾರದಿಂದ ಏನು ಮಾಡಬೇಕಾಗಿದೆ ಅಂತಂದರೆ, ಎಲ್ಲರಿಗೂ ಫ್ರೀ ಎಜುಕೇಷನ್ ಕೊಟ್ಬಿಡಿ, ಎಲ್ಲರಿಗೂ ಇಂಗ್ಲೀಷ್ ಮೀಡಿಯಮ್ ಕೊಟ್ಬಿಡಿ. ಕನ್ನಡ ಮೀಡಿಯಮ್ ಓದಲಿ, ತೊಂದರೆ ಇಲ್ಲ. ಬರೀ ಇಂಗ್ಲೀಷ್ ಮೀಡಿಯಮ್ ಅಂತಾರೆ, 50-50 ಮಾಡಿ, ಅರ್ಧ ಕನ್ನಡ ಅರ್ಧ ಇಂಗ್ಲೀಷ್. ನೀವು ಕನ್ನಡದ ಬಗ್ಗೆ ಕೇಳ್ತಾ ಇದ್ದೀರಾ, ನಾನು ಈ ಥರ ಮಾತಾಡೋದು ತಪ್ಪಾಗುತ್ತೆ. ನೀವು ಆಗ್ತಿರೋ ಬಿಡ್ತಿರೋ ನಿಮಗೆ ಬಿಟ್ಟಿದ್ದು. ಬೀಟ್ ಪ್ಲಸ್ ಕರ್ನಾಟಕ.